ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೇಘನಾಸ್ ಕುಕಿಂಗ್ ಚಾನಲ್. ಇವತ್ತಿನ ರೆಸಿಪಿ ನಿಮ್ಗೆ ಆಲ್ರೆಡಿ ತಮ್ಮನೇಲಿ ನೋಡಿದಾಗನೇ ಗೊತ್ತಾಗಿರುತ್ತೆ. ಗೋಧಿ ಹಿಟ್ಟಿನಿಂದ ಮಾಡಿದಂತಹ ಉಬ್ಬಿದ ಪೂರಿ. ಇದಕ್ಕೆ ಯಾವುದೇ ಮೈದಾ ಯೂಸ್ ಮಾಡ್ತಾ ಇಲ್ಲ. ತುಂಬಾ ಚೆನ್ನಾಗಿ ಬಂದಿದ್ದಾವೆ, ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಒಂದ್ಸರಿ ಟ್ರೈ ಮಾಡೋದು ಮಾತ್ರ ಮರಿಬೇಡಿ. ಪೂರಿ ಅಂದರೆ ಯಾರಿಗೆಲ್ಲ ಇಷ್ಟ ಇಲ್ಲ ಹೇಳಿ. ಚಿಕ್ಕವರಿಂದ ದೊಡ್ಡೋರವರೆಗೂ ಪೂರಿ ಅಂದರೆ ತುಂಬಾ ಇಷ್ಟಪಡ್ತಾರೆ. ಈ ರೀತಿಯಾಗಿ ನಾನು ಹೇಳ್ಕೊಟ್ಟಿರೋ ವಿಧಾನದಲ್ಲಿ ಮಾಡಿ ಹೆಲ್ತಿಯಾಗಿರೋಂತಹ ಒಂದು ಉಬ್ಬಿದ ಪೂರಿನ ನೀವು ಬ್ರೇಕ್ಫಾಸ್ಟಿಗೆ ಸವಿಬೋದು. ಹಾಗಿದೆ ತಡ ಯಾಕೆ, ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಮೊದಲಿಗೆ ನಾನು ಇಲ್ಲಿ ಒಂದು ದೊಡ್ಡ ಬೌಲ್ನ ತೊಗೊಂಡಿದ್ದೀನಿ. ಅದಕ್ಕೆ ಈ ಬೌಲ್ ಅಳತೆಯಲ್ಲಿ 2 ಬೌಲ್ ಆಗೋಷ್ಟು ಗೋಧಿ ಹಿಟ್ಟನ್ನ ತೊಗೊತಾ ಇದ್ದೀನಿ. ನೀವು ಯಾವ ಬ್ರ್ಯಾಂಡ್ ಆದರೂ ತೊಗೋಬೋದು. ನಾನಿಲ್ಲಿ ಆಶೀರ್ವಾದ್ ಬ್ರ್ಯಾಂಡ್ ಗೋಧಿ ಹಿಟ್ಟನ್ನ ತೊಗೊತಾ ಇದ್ದೀನಿ. ಇದಕ್ಕೆ ಸೂಜಿ ರವೆ ಅಂತಾರಲ್ಲ, ಸೆಮೋಲಿನ, ನಾವು ಕೇಸರಿ ಬಾತ್ ಮಾಡೋಕ್ಕೆಲ್ಲ ಯೂಸ್ ಮಾಡ್ತೀವಿ. ಆ ರವೆನ 2 ಟೇಬಲ್ ಸ್ಪೂನಷ್ಟು ಹಾಕ್ತಾಯಿದ್ದೀನಿ. ಇದು ಬೇಕಂದರೆ ಹಾಕ್ಬೋದು, ಚೆನ್ನಾಗಿರುತ್ತೆ. ಬೇಡವಾದರೆ ಸ್ಕಿಪ್ ಮಾಡ್ಬೋದು. ಹಾಗೆ ಸ್ವೀಟ್ನೆಸ್ಸಿಗೆ ಅಂತ ಸ್ವಲ್ಪ 1 ಟೇಬಲ್ ಸ್ಪೂನಷ್ಟು ಸಕ್ಕರೆ ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಚಿಟಿಕೆಯಷ್ಟು ಅರಿಶಿಣ ಪುಡಿ ಹಾಕ್ತಾಯಿದ್ದೀನಿ. ಅರಿಶಿಣ ಪುಡಿ ಹಾಕೋದ್ರಿಂದ ಗೋಲ್ಡನ್ ಕಲರು ತುಂಬಾ ಚೆನ್ನಾಗಿ ಬರುತ್ತೆ ಪೂರಿ. ಇದನ್ನೆಲ್ಲ ಹಾಕ್ಕೊಂಬಿಟ್ಟು ಒಂದು ಸಾರಿ ಡ್ರೈ ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆ ಇದಕ್ಕೆ ಲೈಟಾಗಿ ಉಗುರು ಬೆಚ್ಚಗಿನ ನೀರು ಹಾಕಿ ಕಲಿಸ್ತಾ ಇದ್ದೀನಿ. ಉಗುರು ಬೆಚ್ಚಗಿನ ನೀರು ಹಾಕಿ ಕಲಿಸೋದ್ರಿಂದ ಪೂರಿ ಚೆನ್ನಾಗಿ ಉಬ್ಬಿ ಬರ್ತವೆ. ಹಾಕ್ತಾಯಿದ್ರೂ ನಡೆಯುತ್ತೆ, ಬಟ್ ಫಸ್ಟ್ ಟೈಮ್ ಮಾಡೋರಿಗೆ ಉಬ್ಬೋದಿಲ್ಲ, ಹಾಗೆ ನಮಗೆ ಪೂರಿ ಮಾಡಿ ರೂಢಿ ಇಲ್ಲ ಅನ್ನೋರಿಗೆ ಈ ರೀತಿ ಲೈಟಾಗಿ ಉಗುರು ಬೆಚ್ಚ ನೀರು ಹಾಕಿ ಸ್ವಲ್ಪ ಚಪಾತಿ ಹಿಟ್ಟಿನಕ್ಕಿಂತ ಗಟ್ಟಿಯಾಗಿ ಕಲಿಸ್ಕೋಬೇಕು. ತೀರಾ ಮೆದು ಇರಬಾರ್ದು. ನೋಡಿ, ಈ ರೀತಿಯಾಗಿ ಗಟ್ಟಿಯಾಗೇ ಇರಬೇಕು. ತೀರಾ ಮೆದುವಾದರೂ ಪೂರಿ ಉಬ್ಬಲ್ಲ, ತೀರಾನೇ ಗಟ್ಟಿಯಾದ್ರೂ ಪೂರಿ ಉಬ್ಬಲ್ಲ. ಇದಕ್ಕೆ ಸೆಂಟ್ರಲ್ಲಿ ಎಣ್ಣೆ ಹಾಕಿ ಕಲಿಸ್ಬಾರ್ದು. ಎಣ್ಣೆ ಹಾಕೋದ್ರಿಂದ ಕ್ರಿಸ್ಪಿ ಬರುತ್ತೆ, ಗಟ್ಟಿ ಆಗಿಬಿಡ್ತವೆ ಪೂರಿ. ಹಾಗಾಗಿ ಕೊನೆಯದಾಗಿ ಎಣ್ಣೆನ ಸ್ಪ್ರೆಡ್ ಮಾಡಿ ಒಂದು 15ರಿಂದ 20 ನಿಮಿಷ ರೆಸ್ಟಲ್ಲಿ ಬಿಡಬೇಕು. ಯಾಕಂದರೆ ನಾವು ರವೆನ ಹಾಕಿರ್ತೀವಲ್ಲ, ಅದು ನೆನ್ಕೋಬೇಕು. ಹಾಗಾಗಿ 15ರಿಂದ 20 ನಿಮಿಷ ನೆಂದ ನಂತರ ನಾವಿಷ್ಟು ಸ್ಮಾಲ್ ಪೋರ್ಷನ್ನ ತೊಗೋಬೇಕು. ಈ ಸೈಜಲ್ಲಾದರೆ ತುಂಬಾ ಚೆನ್ನಾಗಾಗುತ್ತೆ ಪೂರಿ. ಹೀಗೆ ನಾನು ಎಲ್ಲ ಉಂಡೆಗಳನ್ನೂ ಮಾಡಿ ಒಂದು ಪ್ಲೇಟಲ್ಲಿ ಎತ್ತಿಟ್ಕೊತಾ ಇದ್ದೀನಿ. ಹಾಗೆ ಒಂದು ಸ್ವಲ್ಪ ಹಿಟ್ಟನ್ನ ಹಚ್ಚಿಬಿಟ್ಟು ನಿಧಾನಕ್ಕೆ ಲಟ್ಟಿಸ್ಕೋಬೇಕು. ಜಾಸ್ತಿ ಪ್ರೆಸ್ ಮಾಡಬಾರ್ದು. ಪೂರಿನ ತೆಳುವಾಗಿ ಲಟ್ಟಿಸ್ಕೋಬಾರ್ದು. ಈ ರೀತಿ ಸ್ವಲ್ಪ ದಪ್ಪಗೆ ಇರಬೇಕು. ಸ್ವಲ್ಪ ದಪ್ಪ ಇದ್ರೇ ಚೆನ್ನಾಗಿ ಉಬ್ಬಿ ಬರ್ತವೆ. ನೋಡಿಲಿ, ನಾನು ಪಕ್ಕಕ್ಕೆ ಎಣ್ಣೆನ ಕಾಯಿಸ್ಕೊಂಡಿದ್ದೀನಿ. ಗ್ಯಾಸ್ನ ಮೀಡಿಯಮ್ ಲೋ ಫ್ಲೇಮಲ್ಲಿ ಇಟ್ಕೊಂಡು ಎಣ್ಣೆನ ಚೆನ್ನಾಗಿ ಕಾಯಿಸ್ಬಿಟ್ಟು ಹೈ ಫ್ಲೇಮಲ್ಲಿ ಇಟ್ಕೊಂಡು ಪೂರಿನ ಹಾಕಬೇಕು. ಪೂರಿ ಹಾಕಿದ ನಂತರ ಸ್ಪೂನಿಂದ ಈ ರೀತಿ ಮೇಲ್ಗಡೆ ಎಣ್ಣೆ ಹಾಕ್ತಾ ಇರಬೇಕು. ಹಾಗಾದರೆ ಬೇಗನೆ ಉಬ್ಬುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಅಂತ. ಗೋಧಿ ಹಿಟ್ಟಲ್ಲಿ ಮಾಡಿದೆ ಪೂರಿ ಉಬ್ಬಲ್ಲ ಅನ್ನೋರಿಗೆ ಇದೊಂದು ಎಕ್ಸಾಂಪಲು. ತುಂಬಾ ಚೆನ್ನಾಗಿ ಬರುತ್ತೆ. ಎಷ್ಟು ಚೆನ್ನಾಗಿದೆ ನೋಡಿ. ಗೋಧಿ ಹಿಟ್ಟು ಯೂಸ್ ಮಾಡಿದ್ದಾರೆ ಅಂತ ನಂಬಿಕೆ ಆಗ್ತಿಲ್ಲ ತಾನೇ ನಿಮಗೆ? ನೋಡಿ, ಸೂಪರಾಗಿ ಉಬ್ಬಿರುವಂತಹ ಗೋಧಿ ಹಿಟ್ಟಿನ ಪೂರಿ ರೆಡಿಯಾಗಿದ್ದಾವೆ. ಹಾಗೆ ನಾನು ಇನ್ನೊಂದು ಲಟ್ಟಿಸ್ಕೊಂಡು ಇಟ್ಕೊಂಡಿದ್ದೀನಿ, ಅದನ್ನು ಕೂಡ ಹೀಗೆ ಹಾಕ್ತೀನಿ. ನೋಡಿ, ಪ್ರತಿಯೊಂದು ಪೂರಿ ಕೂಡ ಹೀಗೆ ಚೆನ್ನಾಗಿ ಉಬ್ಬಿ ಬರ್ತವೆ. ಮೇಲ್ಗಡೆಯಿಂದ ಎಣ್ಣೆ ಹಾಕಬೇಕು. ಗ್ಯಾಸ್ನ ಹೈ ಫ್ಲೇಮಲ್ಲೇ ಇಟ್ಕೊಂಡು ಪೂರಿನ ಡೀಪ್ ಫ್ರೈ ಮಾಡ್ಕೋಬೇಕು. ಹಾಗಾದರೆ ತುಂಬಾ ಸಖತ್ತಾಗಿ ಬರುತ್ತೆ. ನಿಮಗೂ ಈ ರೆಸಿಪಿ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಧನ್ಯವಾದಗಳು.